ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಹಾಗೂ ಸಂಸದರಾದ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಕೇಂದ್ರ ವಲಯ, ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಪ್ರಾರಂಭದಲ್ಲಿ ಜಿಲ್ಲಾಧಿಕಾರಿ ಡಾ. ಕುಮಾರ್ ಅವರು ಮಾತನಾಡಿ, ಜನರ ಅಭಿವೃದ್ಧಿಗಾಗಿ ನಾಗಮಂಗಲ ಅಥವಾ ಮಳವಳ್ಳಿ ಭಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸೂಕ್ತ ಸರ್ಕಾರಿ ಜಾಗವನ್ನು ಗುರುತಿಸಿ ಭೂಸ್ವಾಧೀನಪಡಿಸಿಕೊಡುವ ಬಗ್ಗೆ ಹಾಗೂ ಸದರಿ ವರ್ಷ ವಾಡಿಕೆಯಂತೆ ಮಳೆಯಾಗಿದ್ದು ಯಾವುದೇ ರೀತಿಯಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿಲ್ಲ. ಒಪ್ಪಂದದ ಪ್ರಕಾರ ಸದರಿ ವರ್ಷ ತಮಿಳುನಾಡಿಗೆ ಹರಿಸಬೇಕಾದ ನೀರನ್ನು ಈಗಾಗಲೇ ಬಿಡಲಾಗಿದೆ. ನಮ್ಮ ಭಾಗದ ರೈತರ ವ್ಯವಸಾಯಕ್ಕೆ ಜುಲೈನಿಂದಲೇ ನೀರು ಪೂರೈಕೆ ಮಾಡಲಾಗುತ್ತಿದೆ. ಅಕ್ಟೋಬರ್ನಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸುರಿದಿರುವುದರಿಂದ ಜಿಲ್ಲೆಯ ಕೆಲವು ಕಡೆ ಮನೆ ಬೆಳೆ ಹಾನಿ ಸಂಭವಿಸಿದೆ. ಅಕ್ಟೋಬರ್ ಮಾಹೆಯಲ್ಲಿಯೇ 78 ಮನೆಗಳು ಹಾನಿಗೊಳಗಾಗಿದೆ. ದಸರಗುಪ್ಪೆ ಬಳಿ ಸಿಡಿಎಸ್ ನಾಲೆ ಒಡೆದು ಸುಮಾರು 80 ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿತ್ತು. ಹಾನಿಗೊಳಗಾದ ಬೆಳೆಗಳನ್ನು ಜಂಟಿ ಸಮೀಕ್ಷೆ ಒಳಪಡಿಸಿ ಪರಿಹಾರ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಬೆಳೆ ಹಾನಿಗೊಳಗಾದ ರೈತರ ಖಾತೆ ಡಿಬಿಟಿ ಮುಖಾಂತರ ಹಣ ಪಾವತಿ ಮಾಡಲಾಗುವುದು ಎಂದರು. ಕೂಡ ಮಾಡಿದ್ರಿ ಸರ್ ಓವರ್ ದಿ ಫೋನು, ಮತ್ತು ಅದಕ್ಕೆ ಈಗ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸರ್, ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಮೊದಲನೇದಾಗಿ ನಾಗಮಂಗಲದಲ್ಲಿ ಅಟ್ನಾ ಒಂದು ಪ್ರದೇಶದಲ್ಲಿ ಒಂದು 21 ನೋಟಿಫಿಕೇಶನ್ 2020ರಲ್ಲಿ ಆಗಿದೆ ಸರ್. ಪ್ರಾಥಮಿಕ ಅಧಿಸೂಚನೆ ಆಗಿದೆ ಸರ್. 1277 ಎಕರೆಗೆ ಪ್ರಾಥಮಿಕ ಅಧಿಸೂಚನೆ ಆದ ನಂತರ ಸರ್ ರೈತರ ವಿರೋಧ ಇರೋದ್ರಿಂದ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಸರ್. ಅದು ಒಂದು ಇಶ್ಯೂ ಸರ್. ಎರಡನೇದು ಮದ್ದೂರಲ್ಲಿ ಕುದುರುಗುಂಡಿ ಅಂತ ಪ್ಲೇಸ್ ಇದೆ ಸರ್, ಅಲ್ಲೂ ಕೂಡ 109 ಎಕರೆಗೆ ಈಗಾಗಲೇ ನೋಟಿಫಿಕೇಶನ್ ಆಗಿ ಸರ್ ಇಂದಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಗಿ 1 ಎಕರೆಗೆ 35 ಲಕ್ಷ ಅಂತೇಳಿ ದರವನ್ನು ಕೂಡ ನಿಗದಿಪಡಿಸಿದ್ದಾರೆ ಸರ್. ಈಗ ಅದು ಕೋರ್ಟಿಗೆ ಹೋಗಿ ಸ್ಟೇ ತಂದಿದೆ ಸರ್. ಅದು ಕೋರ್ಟಿಂದ ಸ್ಟೇ ವೇಕೇಟ್ ಆಗಿ ರೈತರಿಂದ 35 ಲಕ್ಷಕ್ಕೆ ಒಪ್ಕೊಂಡ್ರೆ ಅದು 100 ಎಕರೆ ನಮಗೆ ಸಿಗುತ್ತೆ ಸರ್. ಮೂರನೇದಾಗಿ ಸರ್ ಮಳವಳ್ಳಿ ತಾಲೂಕಿನಲ್ಲಿ ಪಂಡಿತ್ನಳ್ಳಿ ಅಂತ ಹೇಳಿ ಸರ್ 1249 ಎಕರೆಗೆ ಸಂಬಂಧಪಟ್ಟಂತೆ ಪ್ರಿಲಿಮಿನರಿಯಾಗಿ ಈಗಾಗಲೇ ಸರ್ವೆ ಮಾಡಿದ್ದಾರೆ ಸರ್. ಅದರಲ್ಲಿ 350 ಎಕರೆನೂ ಕೂಡ ಈಗ ಅಂತಿಮವಾಗಿ ಇಟ್ಕೊಂಡಿದ್ದಾರೆ ಸರ್. ನೋಟಿಫಿಕೇಶನ್ ಆಗಬೇಕು. ಅಲ್ಲೂ ಕೂಡ ವಿರೋಧ ಇರೋದ್ರಿಂದ KADBಯವರು ಮುಂದೆ ಹೋಗಿಲ್ಲ ಸರ್. ಮತ್ತು ಮಂಡ್ಯದಲ್ಲಿ ನೊದೆಕೊಪ್ಪಲ ಅಂತ ಇದೆ ಸರ್, ಅಲ್ಲಿ 284 ಎಕರೆಗೆ 2022ರಲ್ಲಿ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್. ಅಲ್ಲೂ ಕೂಡ ರೈತರ ವಿರೋಧ ಇರೋದ್ರಿಂದ ಅಲ್ಲೂ ಕೂಡ ಸ್ಟಾಪ್ ಆಗಿದೆ ಸರ್. ಒಟ್ಟು 4 ಪ್ರದೇಶಗಳಲ್ಲಿ ಸರ್, ನಾಗಮಂಗಲದಲ್ಲಿ ಅಟ್ನಾ, ಕುದುರುಗುಂಡಿನಲ್ಲಿ ಮದ್ದೂರಲ್ಲಿ ಕುದುರುಗುಂಡಿ, ಮಳವಳ್ಳಿನಲ್ಲಿ ಪಂಡಿತ್ನಳ್ಳಿ ಸರ್, ಮಂಡ್ಯದಲ್ಲಿ ನೊದೆಕೊಪ್ಪಲು, ಇಷ್ಟು ಕಡೆ ಈಗಾಗಲೇ ನೋಟಿಫಿಕೇಶನ್ ಆಗಿ ರೈತರ ವಿರೋಧ ಇರೋದ್ರಿಂದ ಮುಂದಕ್ಕೆ ಹೋಗಿಲ್ಲ ಸರ್. ಹಾಗಾಗಿ ಇಷ್ಟು ಇಶ್ಯೂಸ್ ಇರೋದ್ರಿಂದ ಹೆಚ್ಚಿನದಾಗಿ ನಮ್ಮ KADB ಅಧಿಕಾರಿಗಳು ಬಂದಿದ್ದಾರೆ ಸರ್, ತಮಗೆ ಮಾಹಿತಿಯನ್ನು ಕೊಡ್ತಾರೆ. ನಂತರ ಮಂಡ್ಯ ಶಾಸಕ ರವಿಕುಮಾರ್, ಗಣಿಗ KR ಪೇಟೆ ಶಾಸಕ ಎಚ್.ಡಿ. ಮಂಜು, ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ, ಮಾಜಿ ಶಾಸಕ ಡಾ. ಅನ್ನದಾನಿ ಕೇಂದ್ರದ ಯೋಜನೆಗಳ ಕುರಿತು ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದರು. ಈಗ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದ್ದೆಲ್ಲ ಹಾಗೇನೆ ಸರ್, ಭೂ ಪರಿಹಾರ ಕೊಟ್ಟಿಲ್ಲ, ಸರ್ಕಾರಿ ಕಚೇರಿಗೆ ಅಲ್ದು ಸಾಕಾದ್ರೂ ಪರಿಹಾರ ಕೊಟ್ಟಿಲ್ಲ ಅನ್ನೋದು ಅದು ಸಂಪೂರ್ಣವಾಗಿ ತಪ್ಪು ಮಾಹಿತಿ ಸರ್. ಪರಿಹಾರವನ್ನು ಅವ್ರ ದಾಖಲೆ ತೆಗೆದುಕೊಂಡಿದ್ದಾರೆ. ಎಲ್ಲ ದಾಖಲೆನೂ ಕೂಡ ನಾವು ನಿನ್ನೆ ಕೂಡ ಎಲ್ಲರಿಗೂ ನಮ್ಗೆ ಏನಾಯ್ತು ಅಂದ್ರೆ ಸರ್, ಮೊನ್ನೆ ಅವರು ಇನ್ಸಿಡೆಂಟ್ ಆದಾಗ ನಮಗೆ 75ರಲ್ಲಿ ಅಕ್ವಿಸಿಷನ್ ಆಗಿ ರೆಕಾರ್ಡ್ಸ್ನ ಅವತ್ತು ತಕ್ಷಣ ತೆಗಿಲಿಕ್ಕೆ ಆಗಲಿಲ್ಲ ಸರ್. ಒಂದ್ ವೇಳೆ ಇನ್ಸಿಡೆಂಟ್ ಆಗಿನ ರೆಕಾರ್ಡ್ ಸಿಕ್ಕಿದ್ರೆ ಅವತ್ತೇ ಕ್ಲಾರಿಫೈ ಮಾಡ್ತಿದ್ವಿ ಸರ್. ಸೊ ಹಾಗಾಗಿ ನಾವು ನಿನ್ನೆ ಬೆಳಿಗ್ಗೆ ಅದನ್ನ ತಾಲೂಕು ಕಚೇರಿನಲ್ಲಿ ಉಳಿಸಿ ಹಳೆ ರೆಕಾರ್ಡ್ಸ್ ತಗ್ಸೋ ಹೊತ್ತಿ ನಮಗೆ ನಾಳೆ 12 ಗಂಟೆ 1 ಗಂಟೆ ನಮ್ಗೆ ರೆಕಾರ್ಡ್ ಸಿಕ್ತು ಸರ್. ಅವಾಗ ನಾವು ಕ್ಲಾರಿಟಿ ಕೊಟ್ವಿ ಸರ್, ಇಲ್ಲ ಪರಿಹಾರ ತಗೊಂಡಿದ್ದಾರೆ ಅಂತ. ಇಶ್ಯೂ ಇರೋದು ಪರಿಹಾರ ಕೊಟ್ಟಿಲ್ಲ ಅನ್ನೋದು, ಬಟ್ ಪರಿಹಾರ ಕೊಟ್ಟಿದ್ದೀವಿ ಸರ್. ಸರ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಸರ್, ಒಂದು ಸಬ್ಮಿಷನ್ ಅದನ್ನ ಹೇಳೋದು ಮರ್ತೇನೆ ನಾನು ಸರ್. ನಿನ್ನೆ ನಾನು ಲೀಡ್ ಬ್ಯಾಂಕ್ ಅವರಿಗೆ ಮತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರಿಗೆ ಕರೆದು ಮಾತಾಡಿದ್ದೀನಿ ಸರ್. ಈಗೇನು 3,50,000 ಅವರು ಲೋನ್ ತಗೊಂಡು ಸರ್, ಹಸಿರು ಬಡ್ಡಿ ಸಮೇತ 7,98,000 ಆಗಿದ್ದೀರಿ ಸರ್. ಅದರಲ್ಲಿ ಮಾನವೀಯತೆ ದೃಷ್ಟಿಯಿಂದ ಈ ತರ ಎಲ್ಲ ಇನ್ಸಿಡೆಂಟ್ ಆಗಿರೋದ್ರಿಂದ ನಾವು ಜಿಲ್ಲಾಡಳಿತ ನಿಮಗೆ ನಿರ್ದೇಶನವನ್ನು ಕೊಡ್ತೀವಿ. ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಮಾಡಬೇಕು. OTS ಮೂಲಕ ಬಂದು ನಾವೇನು ಪರಿಹಾರ ಕೊಡ್ತೀವಿ ಸರ್, ಅದರಲ್ಲಿ ಮುಚ್ಕೊಳ್ಳೋದಂಗೆ ಅಟ್ಲೀಸ್ಟ್ ಒಂದು 50% ಕಡಿಮೆ ಮಾಡ್ಬೇಕಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ ಸರ್. ಸದ್ಯಕ್ಕೆ ಅವರು 25% ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನಾನು ನಿನ್ನೆ ಒಪ್ಪಿಲ್ಲ. 50% ಆದರೂ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ರೈತರಿಗೆ ತುಂಬಾ ಹೆರಾಸ್ಮೆಂಟ್ ಇದೆ ಅಂತ ಹೇಳ್ತಾವ್ರೆ. ಅದಕ್ಕೆ ಸಾಲ ಮನ್ನಾ ರೈತರಿಗೆ ಈಗ 5 ಲಕ್ಷ ಕಟ್ಟಿ 6 ಲಕ್ಷ ಕಟ್ಟಿ ಸರ್ ಮೀಟಿಂಗ್ ಮಾಡೋದು ಒಳ್ಳೆಯದು.
ಬಂದಿದೆ, ರೈತರ ಹತ್ರ ಬಲವಂತವಾಗಿ ಸಾಲ ವಸೂಲಿ ಮಾಡಂಗಿಲ್ಲ ಅಂತ. ಯಾಕೆ ನೀವು ಬ್ಯಾಂಕ್ಗಳು ಹೇಳಲ್ಲ? ಇದು ಲೋನ್ 2013 ಆಗಿರೋದು. ಯಾವ್ದು ಸರ್ 5 ವರ್ಷದಿಂದ ಯಾವ ರಿಕವರಿಗೆ ಹೋಗಿಲ್ಲ ಸರ್ ಕಸ್ಟಮರ್. ಯಾವ್ದಾರ ಆಗಲಿ ರೈತರುಗಳಿಗೆ ಯಾವುದೇ ಕಾರಣಕ್ಕೂ ಕಿರುಕುಳ ಕೊಡ್ಬೋದು ಅಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಅದನ್ನ ಯಾಕೆ ಫಾಲೋ ಮಾಡ್ತಾರೆ ಬ್ಯಾಂಕ್? ಆಸ್ತಿ ಇದು ಬಂದಿಲ್ಲ ಸರ್. ಈಗ ಹೊರಗಡೆ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡ್ತಾರಲ್ಲ, ಹೋಗಿ ದೊಡ್ಡ ದೊಡ್ಡ ಕಂಪನಿಗಳು, ಈ ದೊಡ್ಡ ದೊಡ್ಡ ಡೆವಲಪರ್ಗಳು ಸಾಲ ಕೊಟ್ಟಿದ್ರು, ಅದು ವಸೂಲಿ ಮಾಡಿ ರೈತರಿಗೆ ಇನ್ನೊಂದು ಹೇಳಿದ್ರೆ ರೈತರಿಗೆ ಹೇಳಿ ಹೊಡಿಸ್ತೀವಿ ನೀವು. ಸರ್ ಆ ಥರ ರಿಕವರಿಗೆ ಅಂತ ಎಲ್ಲೂ ಹೋಗಿಲ್ಲ ಅದೇ ನೀವು 2013 ವಿಚಾರ ಹೇಳ್ತಾ ಇದ್ದೀರಲ್ಲ, ಯಾವುದೇ ಕಾಲದಲ್ಲಿ ಅವರು ರೈತರು ಸಾಲ ಪಡ್ಕೊಂಡಿಲ್ಲ, ಬಲವಂತವಾಗಿ ವಸೂಲಿ ಮಾಡಬಾರ್ದು ಅಂತ ಸರ್ಕಾರಿ ಡೈರೆಕ್ಷನ್ ಇದೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಕುಮಾರಣ್ಣನು ಅದನ್ನೇ ಹೇಳ್ತಾ ಇರೋದು, ರೈತರಿಗೆ ತೊಂದರೆ ಕೊಡಬೇಡಿ, ರೈತರು ಕಟ್ಟಕಲ್ಲಿ ಬಲವಂತವಾಗಿ ಮಾಡಕ್ ಹೋಗ್ಬೇಡಿ ಅಂತ. ನೀವು ಮಾಡಿದೀರಾ. ಈಗ ಆಲ್ರೆಡಿ ಕುಮಾರಣ್ಣ ಹೊರಗಡೆ ರೈತರು ಸುಮಾರು ಜನ ಅರ್ಜಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೀವು ಲೀಡ್ ಬ್ಯಾಂಕ್ ನೀವೇನಾಗಿದ್ದೀರಾ? ನೀವು ತೀರ್ಮಾನ ತಗೊಳ್ಳೋ ಅಧಿಕಾರಿ ಆಗಿದ್ದೀರೇನ್ರಿ? ಹೌದು ಸರ್, ಹೇಳಿ ಸರ್. ನೀವು ತೀರ್ಮಾನ ಮಾಡ್ತೀರಾ ಇದನ್ನ? ನಾವು ಕನ್ವೆ ಮಾಡ್ತೀವಿ ಸರ್ ಬ್ಯಾಂಕರ್ಗೆ. ಯಾಕೆ? ಅದನ್ನೇ ಡಿಸಿ ಸಾಹೇಬ್ರು ಹೇಳಿದ ಅರ್ಥ ಆಯ್ತಾ? ತೀರ್ಮಾನ ತಗೊಳ್ಳೋದು ಅಲ್ಲ ಅವ್ರಿಗೆ. ಸರ್ಕಾರ ಯಾಕೆ ಬಂದಿದ್ದೀರಿ ಮತ್ತೆ? ನೀವು ತೀರ್ಮಾನ ತಗೊಳ್ತೀರೇನ್ರಿ? ಮೀಟಿಂಗ್ ಅಲ್ಲಿ ನಡೆಯೋ ವಿಚಾರ ಪ್ರಸ್ತಾಪ ಸರ್ ಈಗ LDM ಸರ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಬ್ಯಾಂಕ್ ಮೇಲೆ ಕಂಟ್ರೋಲ್ ಇರುತ್ತೆ ಸರ್. ಒಂದು ಅದನ್ನು ಹೊರತುಪಡಿಸಿದೆ ಸರ್ ನಮ್ಮ CEO ಅಧ್ಯಕ್ಷತೆಯಲ್ಲಿ ಪ್ರತಿ ಸರ್ ಹೇಳ್ತೀನಿ ಸರ್. ಈಗ ಇದು ಏನೋ ಒಂದು ತ್ರೈಮಾಸಿಕವಾಗಿ ಒಂದು DLBC ಅಂತ ಮಾಡ್ತೇವೆ ಸರ್. DLBC ಅದರಲ್ಲಿ ಬರುವಂತ ರೆಕಮೆಂಡೇಶನ್ ಎಲ್ಲ SLBCಗೆ ಹೋಗುತ್ತೆ ಸರ್. ಸನ್ಮಾನ್ಯ ನಮ್ಮ ಇವರು ಸರ್ ಅದಕ್ಕೆ ಒಂದ್ಸತಿ ಅಧ್ಯಕ್ಷತೆ ತಗೊಂಡು ಡೆಲ್ಲಿಯಿಂದ ಇದ್ರು ಕೂಡ ಒಂದ್ಸತಿ ಮೀಟಿಂಗ್ ಮಾಡಿ ಈ ವಿಷಯದ ಬಗ್ಗೆ ಈಗಾಗಲೇ 7 ಸತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ LDM ಕೋಆರ್ಡಿನೇಟ್ ಮಾಡ್ತಾರೆ ಸರ್. ಬೇರೆ ಎಲ್ಲ ಬ್ಯಾಂಕ್ಸ್ ಏನಿದೆ ಎಲ್ಲ ಬ್ಯಾಂಕ್ಸ್ ಅಲ್ಲೂ ಎಷ್ಟು ಕ್ರೆಡಿಟ್ ಡಿಸ್ಬರ್ಸ್ಮೆಂಟ್ ಆಗಿದೆ, ರೈತರಿಗೆ ಎಷ್ಟು ರಿಕವರೀಸ್ ಆಗ್ತಾ ಇದೆ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸರ್. ಅಂದ್ರೆ ಅವರು ಪವರ್ ಇದೆಯಾ ಇಲ್ಲ ಅಂದ್ರಲ್ಲ ಸರ್, ಅದಕ್ಕೆ ಲೀಡ್ ಬ್ಯಾಂಕ್ ಸರ್ಕಾರ ರೈತರ ಮನೆಗೆ ವಸೂಲಾತಿಗೆ ಹೋಗ್ಕೊಂಡು ಕಿರುಕುಳ ಕೊಡ್ಬೋದು ಅಂತ ವಿಗತವಾಗಿದೆ, ಹೋರಾಟವಿದೆ. ಅದನ್ನ ನೀವೆಲ್ಲ ಬ್ಯಾಂಕ್ ಮ್ಯಾನೇಜರ್ಗಳನ್ನು ಕರೆದು, ಖಾಸಗಿ ಕರೀತೀರ, ಗೌರ್ಮೆಂಟ್ ನೌಕರರ ಕರೆದು ಇನ್ಸ್ಟ್ರಕ್ಷನ್ ಕೊಡಿ. ಇಲ್ಲಾಂದ್ರೆ ಕ್ರಿಮಿನಲ್ ಮೊಕದ್ದಮೆ ಕೂರ್ತಿದೆ. ರೈತರಿಗೆ ಒಂದು ಕಂಪ್ಲೇಂಟ್ ಬಂದ್ರು ಇನ್ಸ್ಟ್ರಕ್ಷನ್ ಕೊಡಿ. ಇಲ್ಲ ಅಂದ್ರೆ ರೈತ ಬ್ಯಾಂಕ್ ಸಾಲನ ಇನ್ನೊಂದು ಸಲ ಸರ್ಕಾರದ ಕೆಟ್ಟೆಸರು, ಅಧಿಕಾರಿಗಳ ಕೆಟ್ಟೆಸರು. ನೀವು ಆನ್ಸರ್ ಮಾಡಲ್ಲ, ದಿನ ರಾತ್ರಿ ಫೋನ್ ಮಾಡೋದು, ಬೆಳಗ್ಗೆ ಎದ್ದು ಮನೆಗಳ ಹತ್ರ ಜನ ಕಳಿಸೋದು. ನೀವು ಸುತ್ತಾಗಿ ಮೀಟಿಂಗ್ ಮಾಡಿ ಯಾವುದೇ ಸರ್ಕಾರದ ಇನ್ಸ್ಟ್ರಕ್ಷನ್ ಇದೆ, ಯಾವ ರೈತರ ಮನೆಗೆ ಹೋಗ್ಬಿಡೋದು ಅಂತ ಹೇಳಿ ಸರ್. ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಸರ್, ಮಾನ್ಯ ಸಚಿವರು ಮತ್ತು ಸಂಸದರು ಅವರೇ ಖುದ್ದು ಲಾಸ್ಟ್ 3 ತಿಂಗಳಿಂದ ಹೇಳಿದ್ದಾರೆ, ನಾವು ಕೂಡ ಹೇಳಿದ್ದೀವಿ ಸರ್. ಈಗ ಯಾವ್ಯಾವ ಈ ತರ ಕಂಪ್ಲೇಂಟ್ಸ್ ಬಂದಿದೆ, ರಿಕವರಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕನ್ಸರ್ನ್ KGBಗೆ ಇವಾಗ ಕಂಪ್ಲೇಂಟ್ ಬಂದದ್ದು ಸರ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ. ಎಸ್ ಅದನ್ನು ಸೊ ರಿಕವರೀಸ್ ಆಸ್ ಸಚ್ LDM ಅವರು ನೋಡಿ ವಿಚ್ ಎವರ್ ಬ್ಯಾಂಕ್ ನಮ್ಗೆ ಅಲ್ಲಲ್ಲಿ ಆ ಥರ ಅಲಿಗೇಷನ್ ಬರ್ತಾ ಇದೆ, ರಿಕವರೀಸ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಫೋರ್ಸ್ಫುಲಿ. ಸೊ ಅದನ್ನ ನೋಡ್ಬಿಟ್ಟು ಇನ್ಸ್ಟ್ರಕ್ಷನ್ ಅಂತ ಇತ್ತು.
ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಕೆಆರ್ ನಂದಿನಿ, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಡಿ ಮಂಜು, ಪರಿಷತ್ ಸದಸ್ಯ ವಿವೇಕಾನಂದ, ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇನ್ನಿತರ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಬಿಡದಿ ಟೌನ್ಶಿಪ್ಗೆ ವಿರೋಧ ವಿಚಾರಕ್ಕೆ ಡಾಕ್ಟರ್ ಕುರಿತು ಮಾತನಾಡಿ, ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧ ವ್ಯಕ್ತಪಡಿಸಿ ಕಳೆದ 2 ತಿಂಗಳಿನಿಂದ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ನನ್ನ ಕಾಲದ ತೀರ್ಮಾನವೇ ಬೇರೆ, ಇವತ್ತಿನ ತೀರ್ಮಾನಗಳು ಬೇರೆ. ಅಂದು ಭೂಮಿ ಬೆಲೆ ದೊಡ್ಡ ಮಟ್ಟದಲ್ಲಿರಲಿಲ್ಲ. 9,000 ಎಕರೆ ಟೌನ್ಶಿಪ್ಗೆ ಅತಿಕ್ರಮಣ ಮಾಡಲು ಹೊರಟಿದ್ದಾರೆ. ಈಗಲ್ಟನ್ ಗಾಲ್ಫ್ ಕ್ಲಬ್ ಸರ್ಕಾರದ ಖರಾಬು ಆಕ್ರಮಿಸಿದ ಬಗ್ಗೆ ವರದಿಗಳಿವೆ. 2018ರಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ತೆಗೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಗಾಲ್ಫ್ ಕ್ಲಬ್ಗೆ ಊಟಕ್ಕೆ ಹೋದಾಗ 98,000 ಬಿಲ್ ಕೊಟ್ಟಿದ್ದರು. ನನಗೆ 98,000 ಬಿಲ್ ಮಾಡಿದ್ರು ಎಂದು 70 ಎಕರೆ ಭೂಮಿಗೆ 984 ಕೋಟಿ ಹಾಕಿದರು. ಎಕರೆಗೆ 13 ಕೋಟಿ ಕ್ಯಾಬಿನೆಟ್ ನಿರ್ಧಾರ ಮಾಡಿ ಆ ದರ ನಿಗದಿಪಡಿಸಿದರು. ನಿಮ್ಮವರೇ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರೇ ಇದ್ದಾಗ ನೀವೇ ಫಿಕ್ಸ್ ಮಾಡಿದ ದರ ಅಲ್ವಾ? ಈಗ ನೀವೇ ರೈತರಿಗೆ 1:3 ಅನುಪಾತದಲ್ಲಿ ಪರಿಹಾರ ಕೊಟ್ಟುಬಿಡಿ. ಡೈರಿ ಮಾಡುವಾಗ ರೈತರಿಗೆ ಎಷ್ಟು ದುಡ್ಡು ಕೊಟ್ರಿ? ನಿಮ್ಮ ಪಟಾಲಂಗೆ ಎಷ್ಟು ಕೊಟ್ರಿ? ಭೂಸ್ವಾಧೀನ ಮಾಡಿ ದುಡ್ಡು ಕೊಡಲು ಸರ್ಕಾರದ ಬಳಿ ದುಡ್ಡಿಲ್ಲ. ಹಸಿರು ಭೂಮಿ ಹೊಂದಿರುವ ಜಾಗ ಇದಾಗಿದ್ದು ತಿಂಗಳಿಗೆ 50 ರಿಂದ 60 ಸಾವಿರ ಹಣವನ್ನು ಸಂಪಾದನೆ ಮಾಡುತ್ತಿದ್ದಾರೆ. ಕೃಷಿ ಭೂಮಿಯನ್ನು ಬಿಟ್ಟು ಡ್ರೈಲ್ಯಾಂಡ್ ಇರುವ ಕಡೆ ಟೌನ್ಶಿಪ್ ಮಾಡಿ. ಕೃಷಿಗೆ ಉತ್ತಮವಾದ ವಾತಾವರಣವಿರುವ ಕಡೆ ರೈತರನ್ನು ಒಕ್ಕಲೆಬ್ಬಿಸಬೇಡಿ. ಯಾವುದೇ ಒತ್ತಡ, ದಬ್ಬಾಳಿಕೆ ರೈತರು ಹೆದರಬಾರದು. ರೈತರೊಂದಿಗೆ ನಾವಿದ್ದೇವೆ ಎಂದರು. ಐದು ವರ್ಷಕ್ಕೊಂದು ಬಾರಿ ಜನತೆ ತೀರ್ಮಾನ ತಗೋತಾರೆ, ಯಾರಿಗೆ ಬೇಕು ಯಾರಿಗೆ ಬರಬಾರದು. ಅದ್ರಲ್ಲಿ ನೀವು ಒಂದು ಬಾರಿ ಕೆಲಸ ಸೇರಿದ ನಂತರ 35 ವರ್ಷ ನೀವು ಇರ್ತೀರಿ. ಯಾವುದೇ ಸರ್ಕಾರಗಳು ಬರಲಿ, ಯಾವುದೇ ಜನಪ್ರತಿನಿಧಿಗಳು ಬರಲಿ, ಒಂದು ವರ್ಗಾವಣೆ ಅಂತಕ್ಕಂಥ ಮಾಡ್ತಾರೆ ಅಂತಕ್ಕಂಥ ಒಂದು ಬಿಟ್ಟರೆ ನೀವು ಸರ್ಕಾರದ ಅಧಿಕಾರಿಗಳಾಗಿ ಕೆಲಸ ಮಾಡಿ ನಿಮ್ಮ ಕೆಲಸದಲ್ಲಿ ಆದಷ್ಟು ಜನಸಾಮಾನ್ಯರನ್ನ ಪ್ರತಿನಿತ್ಯ ಓಡಾಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಅವರ ಪ್ರತಿನಿತ್ಯ ಕೆಲಸಗಳಲ್ಲೇ ಖಂಡಿತಪಡಿಸ್ತಕ್ಕಂಥದ್ದು ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ನಾನಂತೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಬ್ಬ ಅಧಿಕಾರಿಗಳಿಗೆ ಕಾನೂನುಬಾಹಿರವಾದಂಥ ತೀರ್ಮಾನಗಳನ್ನು ರಾಜಕೀಯ ಒತ್ತಡಕ್ಕೋ ಮತ್ತು ಯಾವುದೋ ಒತ್ತಡಕ್ಕೋ ನಾನು ರಾಜಕಾರಣಕ್ಕೆ ಬಂದಂಥ ದಿನದಿಂದ ಯಾವ ಅಧಿಕಾರಿಗಳಿಗೂ ಒತ್ತಾಯ ಆ ರೀತಿ ನನ್ನ ನಡವಳಿಕೆಯನ್ನು ರಾಜಕಾರಣದಲ್ಲಿ ಅನುಸರಿಸ್ಕೊಂಡು ಬಂದಿದ್ದೇನೆ. ನಾನು ನಿಮ್ಮೆಲ್ಲರಲ್ಲಿ ವಿಶೇಷವಾಗಿ ಸಭೆಯಲ್ಲಿ ಸಲಹೆ ಕೊಡ್ತಕ್ಕಂಥದ್ದು ಹಳ್ಳಿಯಿಂದ ಬರ್ತಕ್ಕಂಥವರೇನಿದ್ದಾರೆ, ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಆದರೂ ಸಹ ಅವರಿಗೆ ಪ್ರತಿನಿತ್ಯ ಆಲಿಸ್ತಕ್ಕಂಥ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಈಗ ನೋಡಿ, ನೆನ್ನೆ ಕೆಆರ್ಪೇಟೆ ಎಷ್ಟಿದೆ, ಅಲ್ಲಿ ನಿಮ್ಗಳ ತಪ್ಪಿಲ್ಲದೆ ಇದ್ದರೂ ಪ್ರಕರಣ ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಒತ್ತಡದಿಂದ ಒಬ್ಬ ಅಮಾಯಕ ರೈತ ಅವರನ್ನ ಮೇಲೆ ಸೋತು ಬೆಂಕಿ ಎತ್ಕೊಂಡಿದ್ದಾನೆ ಅಂತಕ್ಕಂಥ ಒಂದು ರಾಜ್ಯದಾದ್ಯಂತ ಈ ಒಂದು ರೀತಿಯ ವಿಷಯ ಏನು ಮೊನ್ನೆ ಮಾಧ್ಯಮದ ಮುಖಾಂತರ ಹಲವಾರು ರೀತಿಯಲ್ಲಿ ಕೆಲವು ತಪ್ಪು ಮಾಡದೇ ಇರ್ತಕ್ಕಂಥವ್ರು ಒಂದೊಂದು ಬಹಳ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಇಂಥವ ಪ್ರಕರಣಗಳಿಂದ ಅವ್ರ ಶಿಕ್ಷೆ ಅನುಭವಿಸ್ತಕ್ಕಂಥದ್ದು ನೋಡಿದ್ದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡೋದು, ಯಾರು ಸ್ವಲ್ಪ ಅಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅವ್ರು ಚೆನ್ನಾಗೇ ಇರ್ತಾರೆ, ನೋಡಿರ್ತಾರೆ. ಅದರಿಂದ ಪ್ರತಿನಿತ್ಯ ನೀವು ಕಚೇರಿಗೆ ಬಂದಾಗ ಒಂದು ಬಾರಿ ದೇವರನ್ನು ಇಲ್ಲ ನಿಮ್ಮ ಕುಟುಂಬದ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನೋ ಇಲ್ಲ ನಿಮ್ಮ ಮಕ್ಕಳನ್ನೋ ನೀವು ಒಂದು ಬಾರಿ ನೆನೆಸ್ಕೊಳ್ಳಿ. ಇವತ್ತಿನ ದಿನ ನಾನು ಮಾಡ್ತಕ್ಕಂಥ ಕೆಲಸ ನನ್ನ ಆತ್ಮಕ್ಕೆ ಇವತ್ತು ನಾವು ಉತ್ತರ ಕೊಡಬೇಕು. ಯಾವುದೇ ರೀತಿಯ ಕಾನೂನು ಬಾಹಿರವಾಗಿ ನಡ್ಕೋಬಾರದು ಮೊದಲು ನಿಮ್ಮಲ್ಲಿ ಬಂದರೆ ಒಂದು ಸಮಾಜವನ್ನು ಕಟ್ತಕ್ಕಂಥದಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು. ಇವತ್ತು ಒಂದು 4 ಜನಕ್ಕೆ ಬೆಳಗ್ಗೆ ಎದ್ದು ಸಹಾಯ ಮಾಡಿದರೆ ಸಾಯಂಕಾಲ ಮನೆಗೆ ಹೋದರೆ ಇಲ್ಲಪ್ಪ ಇವತ್ತೊಂದು ಒಳ್ಳೆ ಕೆಲಸ ಮಾಡ್ತಾರೆ, ಮನಸ್ಸು ತೃಪ್ತಿ ಆಗಿರ್ತಕ್ಕಂಥದ್ದು ನೀವೇ ಕೂತು ಅಪ್ಪವನ್ನ ಮಾಡ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಒಂದು ಸಂತೋಷ ಬರುತ್ತೆ. ನಿಮಗೆ ಹಣ ಯಾವ ರೀತಿಯಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು,
ಹಣ ಒಂದೇ ಮುಖ್ಯ ಅಲ್ಲ, ಪ್ರಾಮಾಣಿಕತೆ ಮತ್ತು ಸಮಾಜದಲ್ಲಿ ನಮಗಿಂತಲೂ ಸಂಕಷ್ಟವಿರ್ತಕ್ಕಂಥವ್ರನ್ನ ಒಂದು ಅವರಿಗೆ ಬದುಕ್ತಕ್ಕಂಥದ್ದಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟು ಮಾಡಿದ್ರೆ ನೀವು ಸಹಾಯ ಮಾಡಿದ್ರೆ ಅವರು ನಿಮ್ಮನ್ನು ಅರಸ್ತಾನೆ. ಇದು ಎಲ್ಲಿವರೆಗೆ ಬರೋದಿಲ್ಲ. ನಾವು ಎಷ್ಟೇ ಸರ್ಕಾರದ ಮುಖಾಂತರ ಹಣ ಖರ್ಚು ಮಾಡಲಿ, ಎಷ್ಟೇ ಘೋಷಣೆಗಳನ್ನು ಮಾಡಲಿ, ಯಾವುದೂ ಸಹ ಫಲ ದೊರಕೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಇಲಾಖೆಗಳು, ನಾನು ಎಲ್ಲರಿಗೂ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ, ಕೆಲವು ಇಲಾಖೆಯಲ್ಲಿ ಕೆಲವು ರಾಜಕೀಯ ಒತ್ತಡಕ್ಕೆ ನೀವು ಮಣಿಲೇಬೇಕಾಗ್ತದೆ.